ಹೃದಯಾಳದಿಂದ ಹೆಣ್ಣು ಪ್ರತಿ ಮನೆ ಮನಗಳನ್ನ ಬೆಳಗುವ ನಂದಾದೀಪ. ಇಂತಹ ನಂದಾದೀಪಗಳ ಬಗ್ಗೆ ಮತ್ತು ನಮ್ಮ ನಾರಿ ನಾರಾಯಣಿ ಕಾರ್ಯಕ್ರಮದ ಬಗ್ಗೆ ನಮ್ಮ HR ರಂಗನಾಥ್ ಸರ್ ಮಾತನಾಡಬೇಕಾಗಿ ಕೋರ್ಕೊಳ್ತಾ ಇದ್ದೀನಿ. ಸರ್, ಪ್ಲೀಸ್ ವೋಟ್ ಯು. ಎಲ್ಲರಿಗೂ ನಮಸ್ಕಾರ. ನಾರಿ ನಾರಾಯಣಿ ಕಾರ್ಯಕ್ರಮವನ್ನು ಆಲೋಚನೆ ಮಾಡಿದಾಗ 4 ವರ್ಷದ ಹಿಂದೆ ಅದಕ್ಕಿಂತ ಸಂತೋಷವಾಗಿದ್ದಂತಹ ಆಲೋಚನೆ ಇನ್ನೊಂದಿರಲಿಲ್ಲ. ಬಿಕಾಸ್ ಭಾಳ ಸರಳ ಇದು. ದಿನನಿತ್ಯ ನಾವು ಮನೆಯಲ್ಲಿ ತಾಯಿ, ಅಕ್ಕ, ಅಜ್ಜಿ ಇವರ ಜೊತೆ ಕಾಲ ಕಳೆದ್ರೂ ಅದೊಂದು ಇಂಪಾರ್ಟೆಂಟ್ ಪದಾರ್ಥ ಅಂತ ನಮಗೆ ಪರಿಗಣಿಸೋಕ್ಕೆ ನಮ್ಗೆ ಹೊಳೆಯೋದೇ ಇಲ್ಲ. ಅದು ನಮಗದು ಅರಿವಿಗೆ ಬರಲ್ಲ. ಅದು ಏನೋ ಒಂದು ನಮ್ಮ ಜೊತೆ ಇದ್ದಾರೆ ಅಂದ್ಕೊಂಡು ನಾವು ಪಾಸ್ ಆಗಿಬಿಟ್ಟಿರ್ತೀವಿ. ಆದರೆ ಅವರ ಕಾಂಟ್ರಿಬ್ಯೂಷನ್ನು, ಅವ್ರದ್ದು ಕೆಲಸ ಎಲ್ಲ ಯೋಚನೆ ಮಾಡೋಕ್ಕೆ ಎಲ್ಲರೂ ಒಂಟಿಯಾಗಿ ಕೂತಾಗ ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ. ಇವ್ರದ್ದು ಎಷ್ಟು ಇಂಪಾರ್ಟೆನ್ಸ್ ಇದೆ ನಮ್ಮ ಜೀವನದಲ್ಲಿ, ಅದು ಇಲ್ಲದೆ ಇದ್ದಿದ್ರೆ ಏನಾಗ್ತಿತ್ತು ಅಂತ. ಫಾರ್ ಎಕ್ಸಾಂಪಲ್, ಓಲ್ಡ್ ಜೋಕ್, ವಾಟ್ ಈಸ್ ಯುವರ್ ವೈಫ್? ಹೌಸ್ ವೈಫ್. ಅವನಿಗೆ ಇನ್ನೊಂದು ಸರಿ ಕೇಳ್ತಾನೆ, ವಾಟ್ ಈಸ್ ಯುವರ್ ವೈಫ್? ಹೌಸ್ ವೈಫ್ ಅಂತ. ಯಾ, ದಟ್ಸ್ ಗ್ರೇಟ್ ಅಲ್ಲ, ಅದೊಂದು ಬಿಗ್ ಪ್ರೊಫೆಷನ್ ಅದು ಅಂತ ಅವನು. ಅಂದರೆ ಮನೆಯೊಳಗಿರುವ ಹೆಂಗಸು ಎಷ್ಟು ಇಂಪಾರ್ಟೆಂಟ್ ಆಗ್ತಾಳೆ, ಬರೀ ಹೊರಗಡೆ ಬಂದು ಮಾಡೋರಲ್ಲ. ಅಂಥದ್ರಲ್ಲಿ ಸಾಧನೆಯನ್ನು ಮಾಡಿದ ಹೆಣ್ಣು ಮಕ್ಕಳನ್ನ ಕರ್ಕೊಂಬಂದು ಇಲ್ಲಿ ಈ ದಿನ ನಾವು ನಮ್ಮ TV ಕಡೆಯಿಂದ ಸನ್ಮಾನ ಮಾಡೋದು, ಅದು ನಮಗೆ ಅವ್ರಿಗೆ ನಾವು ಮಾಡ್ತಿರೋ ಬಹಳ ದೊಡ್ಡದಾದಂಥ ಸನ್ಮಾನ ಅಲ್ಲ. ಅದು ಮೇ ಬಿ ನಾವು ಅವ್ರನ್ನ ನಿರ್ಲಕ್ಷಿಸಿರುವಂತಹ ಪಾಪಪ್ರಜ್ಞೆಯನ್ನು ತೊಳ್ಕೊಳ್ಳೋಕ್ಕೆ ನಮಗೆ ನಾವು ಮಾಡ್ಕೊಳ್ತಿರೋ ಸನ್ಮಾನ ಇರಬೇಕದು. ಪ್ರತಿ ಸರಿ TV ಬಂದಾಗ ಈ ಥರದ ವಿಚಾರಗಳು ನಾನು ಮಾತಾಡ್ತಾ ಇರ್ತೀವಿ, ಅದು ಹಾಗಾಗಬೇಕು ಹೀಗಾಗಬೇಕು ಅಂತ. ಅದು ಯಾವುದೂ ಆಗೋದೇ ಇಲ್ಲ. ಇವತ್ತಿಗೂ ಆಗ್ತಿರುತ್ತೆ. ಇವತ್ತಿಗೂ ಅಂಥದ್ದೇ ಕಥೆಗಳಿಂದ ನಮ್ಮ TV ಬರ್ತಿರುತ್ತೆ. ಬಟ್ ಆ ಕಥೆಗಳು ಬರ್ತಿದೆ ಅನ್ನೋ ಕಾರಣಕ್ಕೆ ನಾವು ಸುಮ್ಮನೆ ಆಗಿಬಿಟ್ರೆ ಆ ರೀತಿಯ ದುಷ್ಟ ಆಲೋಚನೆಗಳಿನ್ನೂ ಹೆಚ್ಚಾಗ್ತಾ ಹೋಗುತ್ತವೆ. ಹಾಗಾಗಿ ಅವೆಲ್ಲ ಕೆಟ್ಟ ಕೆಲಸಗಳ ಮಧ್ಯೆ ಒಳ್ಳೆಯ ಕೆಲಸಗಳನ್ನು ಎನ್ಕರೇಜ್ ಮಾಡ್ತಾ ಇದ್ದರೆ ಮುಂದೊಂದು ದಿನ ಸತ್ಯ ಗೆಲ್ಲತ್ತೆ, ಒಳ್ಳೆತನ ಜೈಗಳಿಸತ್ತೆ ಅನ್ನೋ ಒಂದು ಆಸೆನಾದರೂ ಇರುತ್ತೆ. ಇವತ್ತು ವಿಜಯಲಕ್ಷ್ಮಿ ದೇಶಪಾಂಡೆ ಅವ್ರಿಗೆ ಸನ್ಮಾನ ಮಾಡಿದಾಗ ಅನ್ನಿಸ್ತಿತ್ತು ನನಗೆ, ಎಂಥ ಸ್ಟೋರಿ ಗೊತ್ತಾ ಅವ್ರದ್ದು. ಕೇಳಿದ್ದೀರಾ ಎಲ್ಲರೂ? ನಿಮ್ಮಲ್ಲಿ ಭಾಳ ಜನ ಕೇಳಿರಲಿಕ್ಕಿಲ್ಲ ಕತೆಗಳನ್ನು. ಒಂದು ಹೆಣ್ಣು ಮಗಳು ಬಡತನದಿಂದ ಬಂದು ಹೇಗೆ ಸಾಧನೆ ಮಾಡ್ಬೋದು ಅನ್ನೋಕ್ಕೆ ಇದಕ್ಕಿಂತ ನಿಮಗೆ ಪ್ರತ್ಯಕ್ಷ ಉದಾಹರಣೆ ಇನ್ನೊಂದು ಸಿಕ್ಕಲಿಕ್ಕಿಲ್ಲ. ಭಾಳ ಅದ್ಭುತ. ಹೆಣ್ಮಕ್ಕಳು ಸಾಧನೆ ಮಾಡೋದೇ ಕಷ್ಟ. ಅದರಲ್ಲಿ ಒಂದು ಹೆಣ್ಣುಮಗಳು ಆ ರೀತಿಯ ಬ್ಯಾಕ್ಗ್ರೌಂಡಿಂದ ಬಂದಾಗ ಸಾಧನೆ ಮಾಡೋದು ಇನ್ನೂ ಕಷ್ಟ. ಅದರಲ್ಲಿ 25 ವರ್ಷದ ಹಿಂದೆ ಸಾಧನೆ ಮಾಡೋದು ಇನ್ನೂ ಕಷ್ಟ. ಅದರಲ್ಲಿ ಉಳ್ಕೊಂಡು ಇವತ್ತಿನವರೆಗೂ ನಮ್ಮ ಜೊತೆ ಇರೋದು ಇನ್ನೂ ಕಷ್ಟ. ಈ ಎಲ್ಲ ಕಷ್ಟಗಳ ಮಧ್ಯೆ ಆಕೆ ಮಾಡಿರುವಂಥ ಸಾಧನೆ. ಮೊನ್ನೆ ಅವ್ರಿಗೆ ಪದ್ಮಶ್ರೀ ಕೊಟ್ಟರು. ನಾನು ಕೇಳಿದೆ, ಅವರಂದರು ನೀವು ಭಾಳ ಹೀರೋ ಇದ್ದೀರಿ ಬಿಡ್ರಿ ನೀವು ಅಂತಂದರು ನನಗೆ. ಅದಕ್ಕೆ ನಾನಂದೆ, ನಾನೆಲ್ಲಿ ಹೀರೋ ಆಗಿದ್ದೀನಿ, ಆ ಮೋದಿ ನನಗೆ ಪದ್ಮಶ್ರೀ ಕೊಟ್ಟೇ ಇಲ್ವಲ್ಲ ಇನ್ನೂ ಅಂತ ಅಂತ. ಸೊ ನಾವೆಲ್ಲ ಅರ್ಹರು. ಅವರು ಗುಲ್ಬರ್ಗಂತಹ ಬ್ಯಾಕ್ವರ್ಡ್ಸ್ ಪ್ಲೇಸಿಂದ ಬಂದು ಡಾಕ್ಟ್ರಾಗಿ ಕೆಲಸ ಮಾಡೋದು ಅಷ್ಟು ಈಸಿ ಅಲ್ಲ. ಅದರಲ್ಲೂ ಕ್ಯಾನ್ಸರ್ ಅಂತ ವಿಭಾಗದಲ್ಲಿ, ಬೇರೆ ವಿಭಾಗದಲ್ಲಿ ಮಾಡ್ಬೋದು. ಗೈನೆಕ್ಕಲ್ಲಿ ಮಾಡಿದ್ದಿದ್ದರೆ ಮೇಡಮ್ಮು ನಾನೇನು ಭಾಳ ತಲೆ ಕೆಡಿಸ್ಕೊಳಕ್ಕೆ ಹೋಗ್ತಿರ್ಲಿಲ್ವೇನೋ. ಬಿಕಾಸ್ ಇಟ್ಸ್ ಎ ವೆರಿ ನ್ಯಾಚುರಲ್ ವಿಂಗ್ ಆಫ್ ಮೆಡಿಸಿನ್ ಫಾರ್ ವಿಮೆನ್ ಟು ಟೇಕ್ ಅಪ್. ಅದು ಗೈನೆಕ್ಕಲ್ಲಿ ಆಗಿದ್ದಿದ್ರೆ. ಕ್ಯಾನ್ಸರ್ ಈಸ್ ಸಮಥಿಂಗ್ ಅನ್ಬಿಲೀವಬಲ್. ಅದು ಇವತ್ತು ಯಾವ ಲೆವೆಲಿಗೆ ಬಂದುಬಿಟ್ಟಿದೆ ಕ್ಯಾನ್ಸರ್ ಅಂತಂದರೆ, ಜಸ್ಟ್ ಡೋಂಟ್ ನೋ ನಮ್ಮ ಒಳಗಡೆ ಯಾರಿಗಿದೆ ಅಂತ. 4ನೇ ಹಂತ, 3ನೇ ಹಂತ, ಎಲ್ಲ ಹಂತವನ್ನು ದಾಟಿದ ಮೇಲೆ ಗೊತ್ತಾಗೋ ಪರಿಸ್ಥಿತಿ ಬರ್ತಾ ಇದೆ. ಗೊತ್ತಾದ ಮೇಲೆ 1 ಮಂತು ಇರಲಿಕ್ಕಾಗ್ತಿಲ್ಲ ಅವ್ರುಗಳಿಗೆ ನಮ್ಮ ಜೊತೆ. ಹೆಚ್ಚು ಕಡಿಮೆ ಭಾಳ ಜಾಸ್ತಿ ಅಂತಂದರೆ ಕೀಮೋ ಸ್ಟಾರ್ಟ್ ಮಾಡಿದ್ರೆ 6 ತಿಂಗಳು ಬದುಕಿದ್ರೆ ಜಾಸ್ತಿ ಏನೋ ಸ್ಟೇಜಿಗೆ ಬರ್ತಾ ಇದೆ ಕೀಮೋ ಸ್ಟಾರ್ಟ್ ಆದರೆ. ಹಾಗಾಗಿ ಅಂಥ ಕ್ಯಾನ್ಸರ್ ಕ್ಷೇತ್ರದಲ್ಲಿ, ಅದರಲ್ಲೂ ಹೆಣ್ಣುಮಕ್ಕಳಿಗೆ ಸಂಬಂಧಪಟ್ಟಂಥ ಬ್ರೆಸ್ಟ್ ಕ್ಯಾನ್ಸರ್ ಏರಿಯಾನಲ್ಲಿ ಶಿ ವರ್ಕ್ಡ್. ಅವ್ರಿಗೆ ಪದ್ಮಶ್ರೀ ಕೊಡದೇ ಇದ್ದಿದ್ದರೆ ನನ್ನ ಪ್ರಕಾರ ಮೋದಿಗೆ ಅವಮಾನ ಆಗ್ತಿತ್ತು, ಅವ್ರಿಗಲ್ಲ ನನ್ನ ಪ್ರಕಾರದಲ್ಲಿ.
ಮತ್ತು ಆ ಪ್ರೈಮ್ ಮಿನಿಸ್ಟರ್ ಒಂದು ಮಾಡಿರೋ ಒಳ್ಳೆಯ ಕೆಲಸ ಏನು ಅಂದರೆ ಇಂಥವ್ರನ್ನೆಲ್ಲ ಗುರುತಿಸ್ತಿರೋದು. ಮೊದಲು ಅದು ಯಾರೋ ದೊಡ್ಡ ಮನುಷ್ಯರ ಮಗಳು ಅಂತಾನೋ ಅಥವಾ ಅವರೇ ದೊಡ್ಡ ಮನುಷ್ಯರು ಅಂತನೋ ಗುರುತಿಸಿ ಕೊಟ್ಟುಬಿಡ್ತಿದ್ರು. ಈಗ ಇಂಥವ್ರನ್ನೆಲ್ಲ ಗುರುತಿಸ್ಕೊಡ್ತಿರೋದ್ರಿಂದನೇ ಆ ಪ್ರಶಸ್ತಿಗೆ ಮೌಲ್ಯ ಬಂದಿದೆ. ಹಾಗಾಗಿ ದೇಶಮಾನೆ ಅವ್ರಿಗೆ ಪ್ರಶಸ್ತಿ ಬಂದಿರೋದಕ್ಕೆ ಭಾಳ ಸಂತೋಷದಿಂದ ನಾನು ಈ ಕಾರ್ಯಕ್ರಮದಲ್ಲಿ ಅವ್ರನ್ನ ಮುಖ್ಯ ಅತಿಥಿಯಾಗಿ ಬರಮಾಡ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಬಂದಿರೋ ಎಲ್ಲ ಸಾಧಕರಿಗೆ ಮತ್ತು ಅದಕ್ಕಿಂತ ಹೆಚ್ಚಾಗಿ ಆ ಸಾಧಕರ ಜೊತೆ ಬಂದಿರೋ ನಿಮ್ಮೆಲ್ಲರಿಗೂ, ಹೆಣ್ಣು ಮಕ್ಕಳಿಗೆ ಪ್ಲಸ್ ಅವ್ರ ಹಿಂದೆ ಬಂದಿರೋ ಗಂಡು ಮಕ್ಕಳಿಗೆ ಇಬ್ಬರಿಗೂ ನಿಮ್ಮೆಲ್ಲರನ್ನ ಸ್ವಾಗತ. ಯಾಕಂದರೆ ಒಂದು ಗಂಡಸಿನ ಹಿಂದೆ ಹೆಂಗಸು ಇದ್ದಾಳೆ ಅಂತ ಹೇಳೋದು ಭಾಳ ಸುಲಭ ಮತ್ತು ಸಹಜ, ವಾಡಿಕೆಯಲ್ಲಿ ಬಂದುಬಿಟ್ಟಿದೆ ಆ ಮಾತು. ಬಟ್ ಇಲ್ಲೊಂಚೂರು ಚೇಂಜ್ ಮಾಡ್ಕೊಳ್ಳೋಣ, ಇಲ್ಲಿ ಬಂದಿರುವ ಹೆಂಗಸರು ಹಾಗೂ ಅವರ ಹಿಂದೆ ಬಂದಿರುವ ಗಂಡಸರು ಅಂತ ಬದಲಾಯಿಸ್ಕೊಳ್ಳೋಣ. ನಿಮ್ಮೆಲ್ಲರಿಗೂ ಸ್ವಾಗತ, ಎಲ್ಲರಿಗೂ ಒಳ್ಳೆಯದಾಗಲಿ. ನಾರಿ ಮಣಿ ಅಂದ ತಕ್ಷಣ ಆ ಪದಗಳೆಲ್ಲ ಅಲ್ಲ, ಒಂದು ಜೀವಕ್ಕೆ ಒಂದು ಜೀವ ತುಂಬುವ ಕೆಲಸದಲ್ಲಿರೋ ಎಲ್ಲ ಹೆಣ್ಣು ಮಕ್ಕಳುಗಳಿಗೆ ಮತ್ತು ಸಾಧನೆ ಮಾಡಿರೋರಿಗೆ ನನ್ನ ಅಭಿನಂದನೆಗಳೊಂದಿಗೆ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೀನಿ. ನಮ್ಮ ನಾರಿ ಶಕ್ತಿಗೆ ಸ್ಫೂರ್ತಿಯ ಮಾತುಗಳ ಮೂಲಕ ಇನ್ನಷ್ಟು ಎನ್ಕರೇಜ್ ಮಾಡಿರುವಂತಹ ನಮ್ಮ HR ರಂಗನಾಥ್ ಅವರಿಗೆ ಜೋರಾದ ಚಪ್ಪಾಳೆಗಳು. ಥ್ಯಾಂಕ್ ಯು ಸೋ ಮಚ್ ಸರ್.